ಲೇ ಮಗ, ಎಣ್ಣೆ ಹೊಡಿಯೋ. ಅವನಿಗೇನೋ ಹೇಳ್ತೀಯಾ? ನಮ್ಮ ಚಂದ್ರನ್ಗೆ ಹೇಳು, ಸುಮ್ಮನೆ ಕುಂತಿದಂತಾನೆ. ಗಿರಿ ಬಾಯಿ ಮುಚ್ಚ. ಬಾಯಿ ಮುಚ್ಚಬೇಕಾ? ಇರೋದೇ ಹೇಳಿರೋದು, ನಿಜಾನೇ ಹೇಳಿರೋದು, ನಡೆಯೋದೇ ಹೇಳಿರೋದು. ಏಯ್, ಈ ರೈಮಿಂಗ್ ಡೈಲಾಗ್ ಎಲ್ಲ ಬೇಡ, ಟೈಮಿಂಗ್ ಡೈಲಾಗ್ ಬೇಕು. ನಮ್ಮ ನರಿಮುತ್ತು ಅಣ್ಣನ ಹತ್ರ ಟೈಮ್ ನೋಡ್ಕೊಂಡು ಹೇಳ್ಬೇಕು. ಅದಕ್ಕೇನು ಐಡಿಯಾ ಇದೆ ಅದನ್ನ ಹೇಳಲಿ. ಐಡಿಯಾ ಎಲ್ಲ ನನ್ನ ಹತ್ರ ಕೇಳ್ಬೇಡ ವಾಗ. ಏನೋ ಮಾತಾಡ್ತಿದ್ದೀರಾ? ನಿಮ್ಮಿಂದ ಇಡೀ ಊರಿಗೆ ಸಮಸ್ಯೆ ಬರುತ್ತೆ, ಅದು ಮಾತ್ರ ಚೆನ್ನಾಗಿ ಗೊತ್ತು. ಹೇಳು ಹೇಳು ಹೇಳು. ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಇದೆ, ಹೇಳ. ಹೇಳ. ತುಂಬ ಈಸಿ, ಹೇಳ. 2 ಬಾಟ್ಲು ತಗೊಂಡು ಕುಡಿತಾನೆ ಇರೋದು. ಏಯ್, ಸಮಸ್ಯೆ ಆದರೆ ಅದನ್ನು ಬಗೆಹರಿಸ್ದೆ ಹೋಗ್ಬಿಡ್ತೀವ. ಜೀವನದಲ್ಲಿ ಗೆದ್ದು ಸಲ್ಲೋದು ಮುಖ್ಯ ಅಲ್ಲ ಕಣ, ಗೆಲ್ಲಬೇಕು ಅಷ್ಟೇ. ಒಂಟಿಯಾಗಿ ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದೆ. ಏನು? ಅಲ್ಲಣ್ಣ, ತುಂಬ ಮುಖ್ಯವಾದ ವಿಷಯ, ಅದಕ್ಕೆ ಅವ್ರು ಇಲ್ಲದೆ ಇರುವಾಗ ಒಬ್ಬನೇ ಬಂದೆ. ಇದೇನೋ ಹೊಸ್ದಾಗಿದೆ, ಅವನಿಲ್ದಲ್ಲೇ ಸಪ್ರೇಟಾಗಿ ಮಾತಾಡೋಕೆ ಬೇರೆ ಏನಿದೆ? ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ನಾನು ಹೇಳ್ತೀನಿ. ಏನೋ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ? ಅಣ್ಣ, ನಾನೊಂದು ಹೇಳ್ತೀನಿ, ಆದರೆ ನೀವು ಕೋಪ ಮಾಡ್ಕೋಬಾರ್ದು. ಅದೇನು ಹೇಳು? ಅದು ಬಂದು ಅಣ್ಣ, ನಮ್ಮ ಚಂದ್ರನ ಅವನೇನೋ ಮಾಡ್ದ? ಅವನು ಯಾರ ವಿಚಾರಕ್ಕೂ ಹೋಗೋದಿಲ್ವಲ್ಲ? ಚಂದ್ರನ್ನ ಹೊರದೇಶ ಕಳಿಸಿ ಓದಿಸೋದ್ರಲ್ಲ, ಅವರು ಇಲ್ಲಿಗೆ ಬಂದು ಪ್ರೀತಿಲಿ ಬಿದ್ಬಿಟ್ಟವ್ರಣ್ಣ. ಏನೋ ಹೇಳ್ತಾ ಇದೀಯಾ? ನಮ್ಮ ಚಂದ್ರನ? ಅಯ್ಯೋ ಹೌದಣ್ಣ, ನಾನೇನು ಸುಳ್ಳು ಹೇಳ್ತಿದ್ದೀನ? ನಾನು ಎಷ್ಟೋ ಹೇಳಿ ನೋಡಿದೆ ಅಣ್ಣ, ಆದರೆ ನನ್ನ ಮಾತೇ ಕೇಳ್ತಿಲ್ಲ. ಹೆಂಗಣ್ಣ ಕೇಳ್ತಾನೆ? ಪ್ರೀತಿ ನಶೆಲಿದ್ದಾನೆ. ಏನು ಬದನೆಕಾಯಿ ಪ್ರೀತಿನೋ ಅಣ್ಣ. ಪ್ರೀತಿ ಮಾಡ್ತಿರೋದು ಯಾರು ಅಂತ ಗೊತ್ತಾದ್ರೆ ಅಷ್ಟೇನೆ. ಯಾರೋ ಅಂತ ಕೇಳ್ದ? ಧನ್ರಾಜ್ ಅಣ್ಣ, ಅವ್ರ ಮಗಳನ್ನೇ ನಿಮ್ಮ ತಮ್ಮ ಪ್ರೀತಿ ಮಾಡ್ತಿರೋದು. ಊರಲ್ಲೆಲ್ಲ ಜಾತಿ ಗೌರವ ಅಂತ ಹೋರಾಟ ಮಾಡ್ತಿದ್ದೀರಾ, ಆದರೆ ನಿಮ್ಮ ತಮ್ಮ ಹಿಂಗೆ ಮಾಡ್ಬಿಟ್ಟ. ಮನಸ್ಸು ಕೇಳ್ತಿಲ್ಲ ಅಣ್ಣ. ನಿಮ್ಮ ಉಪ್ಪು ತಿಂದಿದ್ದೀನಿ, ಅದಕ್ಕೆ ಬಂದು ಹೇಳ್ಬಿಟ್ಟೆ ನಿಮ್ಮ ಹತ್ರ. ಸರಿ, ನೀನು ಹೊರಡು. ಹುಡುಗರೆಲ್ಲ ಫುಲ್ ಸಪೋರ್ಟ್ ಅಣ್ಣ. ನಾನು ಹೇಳೋ ವಿಷಯನ ಹೋಗಿ ಕೇಳ್ಬೇಡಿ ಅಣ್ಣ, ಆಮೇಲೆ ತಪ್ಪಾಗ್ಬಿಡುತ್ತೆ. ಊರೊಳಗಡೆ ಜಾತಿ ಅಂತ ಎಷ್ಟೊಂದು ಜನನ ಸಾಯಿಸಿ ಈಗಲೇ ಸ್ವಲ್ಪ ಭಯ ಅನ್ನೋದು ಬಂದೈತೆ. ಅಷ್ಟರಲ್ಲೇ ನಮ್ಮ ಮನೇಲಿ ಹಿಂಗಾದ್ರೆ ಹೆಂಗಣ್ಣ? ನೀನು ಹೊರಡು, ನಾನು ನೋಡ್ಕೋತೀನಿ. ಸರಿ ಅಣ್ಣ, ಏನೂ ತಪ್ಪಾಗಿ ಹೇಳಿಲ್ಲ. ಏನಮ್ಮ ಸರೋಜಾ, ಎಲೆಕ್ಷನ್ ಕೆಲಸ ಎಲ್ಲ ಹೇಗೆ ನಡೀತಿದೆ? ತುಂಬಾ ಚೆನ್ನಾಗಿ ನಡೀತಿದೆ ಯಜಮಾನ್ರೆ. ಆ ಥರ ನಡೆಯೋದು ಮುಖ್ಯ ಅಲ್ಲ, ಯಾರು ನಗ್ದೇವ್ರೋ ಥರ ನೋಡ್ಕೋ. ಮುಂಚೆ ಹೇಳಿದ್ನಲ್ಲ ಹಂಗೆ, ನಮ್ಮ ಜಾತಿ ಓಟ್ ಮಾತ್ರ ಅಲ್ಲ, ಎಲ್ಲ ಜಾತಿ ಓಟ್ಗಳು ನಮಗೆ ಬೀಳ್ಬೇಕು. ನಾವು ಕೊಡೋ ದುಡ್ಡನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಪೂರ್ತಿ ಹರಡಬೇಕು. ಹೇಳ್ಬೇಕಾಗಿರೋದ್ನೆಲ್ಲ ಹೇಳಿದೀನಿ, ಎಲ್ಲನೂ ಸರಿಯಾಗಿ ನೋಡ್ಕೋ ಸರೋಜಾ. ಸರಿ ಯಜಮಾನ್ರೆ.
ಯಾಕೆ ಡಲ್ ಆಗಿದ್ಯಾ? ಮನೇಲಿ ಏನಾದರೂ ಹೇಳಿದ್ರಾ? ಇಲ್ಲ, ನಮ್ಮಪ್ಪ ನಂಗೆ ಹುಡುಗನ್ ನೋಡಿದ್ದಾರೆ. ಅವ್ನ್ ಕನ್ನಡ ಮೇಷ್ಟ್ರಂತೆ. ಅವನ ಹೆಸರು ಕೂಡ ಏನೋ ಗುಂಡು ಗೋಪಾಲ ಅಂತೆ. ಕನ್ನಡದಲ್ಲಿ ಮಾತಾಡಿನೇ ನನ್ನ ಸಾಯಿಸ್ತಾನೆ. ಆ ಹಂದಿ ಮೂತಿ ನೋಡ್ತಿದ್ರೆ ಅವ್ನ್ ಕೂದ್ಲು ಹಿಡಿದು ಈ ನೀರಲ್ಲಿ ಮುಳುಗ್ಸೋಣ ಅನ್ಸತ್ತೆ. ಅಪ್ಪನ ಹತ್ರ ಹೇಳೋಣ ಅಂದ್ರೆ ಅಪ್ಪನೇ ಒಂದ್ ಹುಡುಗನ್ ನೋಡ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡೋದು ಯೋಚನೆ ಆಗಿದೆ. ಇದೇನಾ ಸಮಸ್ಯೆ? ಆ ಕೊಂಡೆ ಗೋಪಾಲನ ಹತ್ರ ನಮ್ ವಿಷಯದ ಬಗ್ಗೆ ಹೇಳ್ತೀನಿ. ಏನು ಇಷ್ಟ್ ಕ್ಯಾಶುಯಲ್ ಆಗಿ ಹೇಳ್ತಿದ್ದೀರಾ? ಬಾಗಲ್ ಮುಂದೆ ಹಾಕೋ ರಂಗೋಲಿಯಿಂದ ಹಿಡಿದು ನೀರ್ ಕುಡಿಯೋ ಟಮ್ಲರ್ ವರ್ಗೂ ಜಾತಿ ನೋಡೋ ನಮ್ಮಪ್ಪ ನನ್ಗೋಸ್ಕರ ನೋಡಿರೋ ಹುಡುಗನ್ನ ಅವ್ರು ಹೇಗ್ ಸೆಲೆಕ್ಟ್ ಮಾಡಿರ್ತಾರೆ ಅಂತ ನಂಗೆ ಗೊತ್ತಿಲ್ವಾ? ಆ ಹುಡುಗನ ಹತ್ರ ನಮ್ ಲವ್ ವಿಷಯ ಹೇಳಿಲ್ಲ ಅಂದ್ರೆ ಅವ್ನ್ ಸೀದಾ ನಮ್ಮಪ್ಪನ ಹತ್ರ ಹೋಗಿ ನಡು ಮನೇಲಿ ಊದ್ಬತ್ತಿ ಹಚ್ಬಿಡ್ತಾನೆ. ಆ ಹುಡುಗನ್ನ ಸ್ಪೆಷಲ್ ಆಗಿ ಡೀಲ್ ಮಾಡ್ತೀನಿ, ನೀನ್ ತಲೆ ಕೆಡಿಸ್ಕೋಬೇಡ. ಅವ್ನ್ ನಿನ್ನ ಹತ್ರ ಅಪ್ಪಟ ಕನ್ನಡದಲ್ಲಿ ಮಾತಾಡ್ತಿದ್ದಾನೆ. ನಾನು ಅವನ ಹತ್ರ ಇಂಗ್ಲಿಷು, ಫ್ರೆಂಚು, ಜಪಾನು, ಜಿಬ್ರಿಷು ಅಂತ ಎಲ್ಲಾದ್ರಲ್ಲೂ ಮಾತಾಡ್ತೀನಿ. ಏನೋ ಒಂದ್ ಮಾಡಿ, ಏನು ಸಮಸ್ಯೆ ಆಗದೆ ಇದ್ರೆ ಸಾಕು. ಎಲೆ ಮಿತ್ರನೇ, ನಾನು ವೀರನ ತರ ಒಂದು ಸಿನಿಮಾದಲ್ಲಿ ಹೋರಾಡಿ ನನ್ ಮಂಜುಳಾ ತರಾನೋ ಅಥವಾ ರಕ್ಷಿತಾ ತರಾನೋ ಇರ್ಬೋದಲ್ವಾ? ಕಲ್ ತಗೊಂಡು ಬಾಯ್ಗೆ ಹಾಕ್ಬಿಡ್ತೀನಿ. ಕರಡಿಗೆ ಆಸೆ ಕರು ಮೇಲಂತೆ. ನೀನು ನಿನ್ ತಲೆನೋ. ಏಯ್, ನಿಮ್ ಮನೇಲಿ ಕನ್ನಡಿಗೆ ನಡಿಯೋ. ಸರಿ, ಬಾಯಿ ಮುಚ್ಕೊಂಡ್ ಬಾ. ನೀನು ನಿನ್ ಮಾತು ಕೊಂದಾಕ್ಬಿಡ್ತೀನಿ ಕಣ. ಚಂದ್ರ ಬಂದ ಬಾರೋ. ನಾನಿಷ್ಟು ಬಿಲ್ಡಪ್ ಕೊಟ್ರು ಈ ನನ್ನ ಮಕ್ಕಳು ನನಗೆ ಮರ್ಯಾದೆನೆ ಕೊಡ್ತಲ್ವಲ್ಲ. ಅಯ್ಯೋ, ಟೆನ್ಷನ್ ಮಾಡ್ಕೊಂಬಿಡ ಕಣ ಮಗ, ಹೋಗಿ ಮಾತಾಡೋಣ ಬಾರೋ. ಯಾಕೋ ಹಿಂಗ್ ಕೋಪ ಮಾಡ್ಕೊಂಡ್ ಬರ್ತಾ ಇದಾರೆ? ನೆನ್ನೆ ಹಾಗೆ ನಾನು ಮಾತಾಡಿದ ತಪ್ಪೇನೆ? ನಾಯಿ ಮುಗ್ದೋನೆ ಬಾ. ಹೆದರ್ಕೊಂಡು ಹೋಗ್ತಿದಾರೆ. ಏಯ್, ಏನೋ ಏನಿಲ್ಲ ಗುರು. ಆ ತರ ಬಂದ್ ಗುದ್ಬಿಟ್ಟು ಏನೋ ಕಳ್ತನ ಮಾಡ್ಕೊಂಡ್ ಬಂದಿರೋ ಕಳ್ಳನ್ ತರ ನಿಂತಿದ್ಯಾ? ಅಯ್ಯೋ ಮಿತ್ರನೇ, ಏನೋ ಅವ್ನು ನೋಡಿದ್ರೆ ಎಡಗೈ ಎಲೆ ಹೊಡಿಯೋ ತರ ಇದಾನೆ ಕಣ ಅವನು. ಬಾರೋ ಹೋಗೋಣ. ಹೊಡಿತಾನ ಅವನು? ಹೊಡಿತೀಯಾ? ಮಿತ್ರನೇ ಬಾರೋ ಹೋಗೋಣ. ಏಯ್, ಏನೋ ನಾನ್ ಸವಾಸಕ್ ಬಂದ್ರೆ ಕಾಲ್ ಮುರ್ದು ಕೈ ಕೊಟ್ಬಿಡ್ತೀನಿ. ಹುಷಾರು ಗುಂಡ. ಏನು ಅಂತ ಕೇಳ. ನಮ್ಮ ಹತ್ರನೇ ಆವಾಜ್ ಬಂದು ನನ್ ಬುಡಕ್ಕೆ ತಂದಿಡ್ತಾ ಇದ್ದಾನೆ. ಏನಿಲ್ಲಣ್ಣ. ಎಲೆ ಮಿತ್ರನೇ, ನಮ್ಗೆ ಯಾಕೋ ಬೇಕು ಇಂತ ಬೇಡದಿರೋ ವಿಷಯಗಳೆಲ್ಲ. ನಾನೇ ನನ್ ಮಂಜುಳಾ ಸಿಗ್ತಾ ಇಲ್ಲ ಅಂತ ಕಣ್ಣಲ್ಲಿ ನೀರ್ ಹಾಕ್ದೆ ಕಣ್ಣು ಮುಚ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಬೇಡದಿರೋ ತೊಂದರೆಗಳೆಲ್ಲ ಹೇಳ್ಕೊತಾ ಇದ್ಯಾ ಪಾಪ ಪಾಂಡು. ಏಯ್ ಗುಂಡು ಗೋಪಾಲ, ಸುಮ್ನೆರಾ. ಹೋಗಿ ತಲೆಗೆ ಹೂ ಮುಡ್ಕೊಂಡು ಕೈಗೆ ಬಳೆ ತೊಡ್ಕೊಂಡ್ ಬಂದ್ ನಿಂತ್ಕೋ. ಏಯ್, ಏನೋ ನೀನು ಬದಲಾಗುವುದಿಲ್ಲ, ನೀನು ಬದಲಾಗುವುದಿಲ್ಲ. ನಾನು ಯಾವ ತಪ್ಪೂ ಮಾಡಿಲ್ಲ ಪ್ರೀತಿಯ ಗೆಳೆಯರೆ. ಹೇಳೋದನ್ನ ಕೇಳಿ ಗುರು. ಅವರು ಹೇಗೆ ಸ್ವಿಚ್ ಹಾಕೋ ಬಲ್ಬ್ ತರ ಎಷ್ಟು ಬ್ರೈಟ್ ಆಗಿ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಇಷ್ಟು ಹಠ ಮಾಡ್ತಾ ಇದೀರಲ್ಲ. ಲೇ ಗುಂಡ, ಏನೋ ನೋಡ್ದ ಅಲ್ಲಿ ಎಷ್ಟು ಹೋಗ್ಲು ಮಾತಾಡ್ತಾವನೆ ಅಂತ. ಅವ್ನು ಮಾತಾಡ್ತಿರೋದು ನನ್ ತಮ್ಮನ ಬಗ್ಗೆ. ನಿನ್ ತಮ್ಮನ ಬಗ್ಗೆ ಮಾತಾಡಿದ್ರೆ ಸುಮ್ನಿರ್ತೀಯಾ? ನೀನ್ ಬೇಕಾದ್ರೆ ಸುಮ್ನಿರ್ಬೋದು, ಆದ್ರೆ ನಾನ್ ಸುಮ್ನಿರಲ್ಲ. ನಿಲ್ತಾನೆ ಗೊತ್ತಾ ನನ್ ತಮ್ಮ? ನಿಲ್ತಾನ? ಹೌದು ಗುರು, ಬೇಕಂದ್ರೆ ಹೇಳಿ, ನಿಮ್ ತಮ್ಮನ್ ಕರ್ಕೊಂಬನ್ನಿ, ಕ್ಷಮಾಪಣೆ ಕೇಳ್ತೀನಿ. ಏನ್ ಗುರು? ಏನೋ ತಮ್ಮನ್ ಬರ ಕೇಳ್ತೀಯಾ? ಹಲ್ಲು ಉದುರಿಸ್ಬಿಡ್ತೀನಿ. ಏನ್ ರೇಗಿಸ್ತಿದ್ಯಾ? ಬೇಡ ಬ್ರೋ. ಗೆಳೆಯ, ನಿನ್ನ ನೋಡ್ತಿದ್ರೆ ಒಂದ್ ಹೇಳ್ಬೇಕು ಅನ್ನಿಸ್ತಿದೆ. ಹೇಳು ಗೆಳೆಯ. ಲವ್ ಮ್ಯಾರೇಜ್ ನಿಮಗ್ ಸೆಟ್ ಆಗಲ್ಲ ಅನ್ಸುತ್ತೆ. ಆಗ ಕರೆಕ್ಟ್ ಆಗಿ ಹೇಳ್ದೆ ಮಗ. ಗುಂಡ ಇಲ್ಲಿ ಕೇಳು, ಚಂದ್ರ ನೀನ್ ಹಿಂದೆ ಇರೋನು ಮುಂದೆ ಬಂದ್ ನಿಂತಿದ್ದಾನೆ. ಈಗ ನೀನ್ ಒಂಚೂರು ಕೇರ್ಫುಲ್ ಆಗಿರ್ಲಿಲ್ಲ ಅಂದ್ರೆ ಗುರು ನೇರವಾಗಿ ಬರ್ತಾನೆ, ಬಂದ್ಬಿಡ್ತಾನ. ನನ್ನ ಮಾತ್ ಕೇಳು, ನಿನಗೆ ಲವ್ ಮ್ಯಾರೇಜ್ ಸೆಟ್ಟೇ ಆಗಲ್ಲ. ಸರಿಯಾಗಿ ಹೇಳಿದ್ರಿ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟವ್ರೆ. ನಾನು ಅದೇ ನಿರ್ಧಾರಕ್ಕಾಗಿ ನಿಂತಿದ್ದೀನಿ. ಸರಿಯಾದ ಸಮಯಕ್ಕೆ ತಂದಿಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಧನ್ಯವಾದ, ಧನ್ಯವಾದ, ತುಂಬಾ ದೊಡ್ಡ ಧನ್ಯವಾದ. ಮಿತ್ರರೇ, ಮೂತಿ ಮೇಲೆ ಮೀಸೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟೇ ಕೋಪ ಜಾಸ್ತಿ ಇರುತ್ತೆ. ಆದ್ರೆ ಟೆರರ್ ಎಲ್ಲ ಬೇಡಮ್ಮ. ನಿಮ್ ಕೆಲ್ಸನ ನೀವು ಬೇಕಿದ್ರೆ ಮುಂದೆ ಒರೆಸ್ಕೊಳ್ಳಿ, ನಾನೇನ್ ಹೊರಡ್ತೀವಿ. ಬಾರೋ. ಏನ್ ಅವ್ರ ಮುಖ ನೋಡ್ತಾ ಇದ್ಯಾ? ನಿನ್ಗೋಸ್ಕರ ತಾನೆ ನಾನು ಇಷ್ಟು ಕಷ್ಟಪಟ್ಟಿದ್ದು. ಅಯ್ಯೋ ನಾಯಿ ಮುಗ್ದವನೆ, ಹೋಗೋ ಹೋಗೋ. ಸೀದೋಗಿರೋ ಚಪಾತಿ ಮುಗ್ದವನೆ. ಅವನೇನೋ ನಮ್ಗೆ ಹೇಳಕ್ ಬರೋ. ಒಂದ್ ಮುಖ್ಯವಾದ ವಿಷಯ. ಮನೆಯಲ್ಲಿ ತಮ್ಮನ್ನ ಸ್ವಲ್ಪ ಟೆನ್ಷನ್ ತಗೊಳ್ದೆ ಆರಾಮಾಗಿರ ಕೇಳಿ. ಹೇಳ್ತಾ ಇದ್ದಾನೆ. ಸೂಪರ್. ಅದ್ರಲ್ಲಿ ಅವ್ನ್ ಚಿಂದಿ. ಎಲ್ಲ ಮಿತ್ರನೇ, ನಿಮ್ಮ ಮನೆಯಲ್ಲಿ ನೀನೊಬ್ನೇ ಮಗ ಅಲ್ವಾ? ಅವನು ಭ್ರಾತೃ ಎಂದು ಹೇಳುತ್ತಿದ್ದಾನೆ. ಅವನಿಗೆ ನನಗಿನ್ನ ಕೋಪ ಬರುತ್ತೆ. ರಾಮ ಲಕ್ಷ್ಮಣರಂತೆ ತಾನೆ? ಈಗ್ಲಾದ್ರೂ ಕನ್ನಡದಲ್ಲಿ ನೆಟ್ಟಗ್ ಮಾತಾಡೋ. ಜಗಳ ಮಾಡುವಾಗ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀಯಾ? 1 ಟನ್ನು 2 ಟನ್ನು ಅಂತ. ಅಲ್ಲ, ಅವನ ನೋಡುತ್ತಿದ್ದ ಹಾಗೆ ನನ್ನ ಬಾಯಿಲೆ ಆಂಗ್ಲ ಭಾಷೆ ಬಂತು. ನಾನು ನೋಡಿದ್ರೆ ಭಯ ಆಗಲ್ವಾ? ಏ ಗಿರಿ, ಹೇಳೋಣ. ಆ 100 ಮೂಟೆ ಲೋಡ್ದು ದುಡ್ಡೇ ಬಂದಿಲ್ಲ ಕಣ. ನಾನು ಹೋಗಿ ನೋಡ್ತೀನಣ್ಣ. ಬೇಗ ದುಡ್ಡಿಸ್ಕೊಳ್ಳೋ ದಾರಿ ನೋಡ್ರಪ್ಪ. ನೀವೇನ್ ಟೆನ್ಷನ್ ತಗೊಂಬಿಡಿ ಅಣ್ಣ, ನಾನು ಹೋಗಿ ಅದೇನೋ ಅಂತ ನೋಡ್ಕೊಂಡ್ ಬರ್ತೀನಿ. ಏಯ್, ಆ ಕೌನ್ಸರ್ ಗಾಡಿನ ರೆಡಿ ಮಾಡ್ಬಿಟ್ಟು ಸತ್ಯನ್ ಕಳ್ಸಿ ದುಡ್ಡಿಸ್ಕೊಂಬರಕ್ ಹೇಳೋ. ಸರಿ ಅಣ್ಣ, ಹೇಳ್ತೀನಿ.
ಏನ್ ಚಂದ್ರ? ಏನಿಲ್ಲ ಅಣ್ಣ, ಚಂದ್ರ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಯಾರು? ಚಂದ್ರನ? ಯಾರೋ ಅವಳು? ಬೆಂಗಳೂರಲ್ಲಿ ಕಾಲೇಜ್ ಓದ್ತಿರೋ ಹುಡುಗಿನಾ? ಇಲ್ಲ ಅಣ್ಣ, ಇಲ್ಲೇನೆ, ನಿಮಗ್ ಗೊತ್ತಿರೋ ಮನೆಯವ್ರೇನೆ. ಗೊತ್ತಿರೋ ಮನೆಯವರ? ಯಾರೋ ಚಂದ್ರ? ಹೌದಣ್ಣ, ನರಸಿಂಹಣ್ಣವ್ರು ಇದಾರಲ್ಲಣ್ಣ, ಅವ್ರ ಮಗಳು ಮಂಜುಳನ್ ಲವ್ ಮಾಡ್ತಾ ಇದ್ದಾನೆ. ನರಸಿಂಹನ್ ಮಗಳು ಮಂಜುಳನ ಚಂದ್ರ ಲವ್ ಮಾಡ್ತಾವನ? ಅದು ನೀವು ನನ್ನ ಹತ್ರ ಹೇಳ್ತಾ ಇದ್ದೀರಾ? ನೋಡಿದ್ರಣ್ಣ, ಬೇರೆಯವ್ರು ಮಾಡಿದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ ನೀವು. ನಮ್ಮನೆ ಹುಡುಗ ಮಾಡಿದ್ರೆ ಕೋಪ ಬರುತ್ತೆ ಅಂತ ಹೇಳ್ದೆ ಅಣ್ಣ, ಕೇಳಿದ್ರೇನೋ? ಹೇಳ್ದೇನೋ? ಎಷ್ಟೊಂದು ಹೇಳ್ದೆ ಅಣ್ಣ. ಲವ್ ಸುಮ್ಮನೆ ಇರೋ. ನೀನು ಹೇಳ್ದೆ ತಾನೆ, ಅಲ್ಲಿಗೆ ನಿಲ್ಸು, ನಾನು ನೋಡ್ಕೋತೀನಿ. ಈ ಸಲ ನಾನು MLA ಆಗ್ಲೇಬೇಕು, ಹೆಚ್ಚು ಕಮ್ಮಿ ಆಗ್ಬಾರ್ದು, ನೋಡ್ಕೊಳ್ಳಿ. ಅಕ್ಕ ನೋಡ್ತಾ ಇರಿ, ಹೊಸ್ದಾಗ ಒಂದು ಸ್ಕೆಚ್ ಆಗ್ತಾ ಇದ್ದೀನಿ. ನಾನೊಂದ್ಸಲ ನರಸಿಂಹನ ಹತ್ರ ಮಾತಾಡಿ ನೋಡ್ಲೇನೋ? ಅಣ್ಣ, ಅವ್ನು ಹೇಳಿದಕ್ಕೆ ಸುಬ್ರಹ್ಮಣ್ಯನ ಅವತ್ತು ಅಲ್ಲಿ ಮುಗಿಸ್ಬಿಟ್ವಲ್ಲ. ಏಯ್, ಯಾವಾಗ ಏನ್ ಮಾಡ್ಬೇಕು ಅಂತ ನೀನ್ ನನಗೆ ಹೇಳ್ತಾ ಇದೀಯಾ? ನೀನ್ ಹೇಳಿ ಮಾಡ್ಬೇಕಾಗಿರೋಂಥ ದರ್ದು ನನಗಿಲ್ಲ. ಮುಚ್ಕೊಂಡು ನಿಂತ್ಕೋ. ಸರಿ, ನೀನು ಹೊರಡು, ನಾನು ಮಾತಾಡ್ಕೋತೀನಿ. ಯೋಚನೆ ಮಾಡದೆ ಹೋಗು, ನಾನು ನೋಡ್ಕೋತೀನಿ. ಸರಿ, ಬರ್ತೀನಿ ಅಣ್ಣ. ಸರಿ, ನೋಡ್ಕೊಂಡು ಹೋಗು. ಬಾರಪ್ಪ ಮುತ್ತುರಾಜ್. ನಿಮ್ಮನ್ನ ನೋಡ್ಬೇಕು ಅಂತ ಅಣ್ಣ ಬಂದಿದ್ದಾರೆ. ಗೊತ್ತು, ಯಾವ ವಿಷಯಕ್ಕೆ ಬಂದಿದ್ದೀರಾ ಅಂತ. ನನಗೆ ವಿಷಯ ಗೊತ್ತಾದ ಕೂಡಲೇ ನನ್ನ ಮಗಳ ಹತ್ರ ಹೇಳಿದೆ, ನಿನ್ನ ತಮ್ಮಂಗೂ ಹೇಳ್ಬಿಡು. ಇದು ಸರಿ ಬರಲ್ಲಪ್ಪ, ವಯಸ್ಸು ಹುಡುಗ್ರಲ್ವಾ, ಕಷ್ಟ ಗೊತ್ತಿಲ್ವಾ ಇಲ್ಲ ಸುಖ ಗೊತ್ತಿಲ್ವಾ? ಹೇಳಿದ್ರೆ ತಿಳ್ಕೊತಾರೆ, ನಾವೇ ತಿಳಿಸ್ಬೇಕು. 2 ಊರುಗಳ ದ್ವೇಷ, ಜಾತಿ ಎಲ್ಲಾನು, ಒಂದು ಜೀವ ಕಳ್ಕೊಂಡ್ವಿ. ಊರು ಹುಡುಗರೆಲ್ಲ ತುಂಬ ಕೋಪದಲ್ಲಿ ತಿರುಗ್ಬೀಳ್ತಿದ್ದಾರೆ. ನಾವೇ ಅವ್ರನ್ನ ಸಮಾಧಾನ ಮಾಡಿದ್ವಿ. ನೋಡು ಮುತ್ತು, ನಿನ್ ತಮ್ಮ ಅಂತ ಜಾತಿ ದೊಡ್ಡದಲ್ಲ ಅಂತ ಅನ್ನಿಸ್ಬೋದು. ನೀವು ಹೇಳಿರೋ ಎಲ್ಲ ವಿಷಯನೂ ನನಗೂ ಗೊತ್ತಿರೋದೆ. ಜಾತಿ ಜಾತಿ ಅಂತ ಮಾತಾಡ್ಕೊಂಬಂದವ್ ನಾನು. ಆದ್ರೆ ನನಗಿರೋ ಸಮಸ್ಯೆನೇ ಬೇರೆ. 200 ವರ್ಷದ ಅಭ್ಯಾಸ. ಆ ದೇವರು ಕೈ ಮುಗ್ದವ್ರು ಯಾರೋ ಬೇರೆ ಕಡೆ ಹೆಣ್ಣನ್ನು ಕೊಟ್ಟೂ ಇಲ್ಲ, ಹೆಣ್ಣನ್ನು ತಂದೂ ಇಲ್ಲ. ನಿನಗೂ ಗೊತ್ತು ತಾನೆ. 200 ವರ್ಷದಿಂದ ಬದಲಾಗದೇ ಇರೋದು ಯಾವತ್ತಾದ್ರೂ ಒಂದಿನ ಬದಲಾಗ್ಲೇಬೇಕು ತಾನೆ. ಅದು ನಿನ್ನ ಕಾಲದಲ್ಲೇ ಬದಲಾಗ್ಲಿ, ಯಾಕೆ? ನಿನ್ನ ಮಗಳಿಂದ ಬದಲಾಗ್ಲಿ. ಒಬ್ಬ ಹೆಣ್ಣೆತ್ತಿರೋ ತಂದೆಯಾಗಿ ನೀನು ಹೇಳೋ ಮಾತು ಕಿವಿಗೆ ಬಿದ್ರೂ ಕೂಡ ಅಷ್ಟು ಈಸಿಯಾಗಿ ಯೋಚನೆ ಮಾಡೋಕ್ಕಾಗಲ್ಲ. ಯಾವತ್ತಾದ್ರೂ ಮನ್ಸು ಬದಲಾಗೋದು ಸಹಜ ತಾನೆ. ಜಾತಿ ಜಾತಿ ಅಂತ ಹೇಳಿ ಏನು ಸಾಧನೆ ಮಾಡಕ್ ಹೋಗ್ತಾರೆ? ಎಲ್ಲ ನಾವುಗಳೇ ಮಾತಾಡೋದು, ಎಲ್ಲ ನಾವುಗಳೇ ಯೋಚನೆನೂ ಮಾಡೋದು. ಮೂರ್ತಿ ಅಣ್ಣ, ನಮ್ಮ ನಾಯಕರ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಮಾತಾಡಬೇಕು. ಶೇಖರ, ನೀನೇನು ಮಾಡು ಅಂದರೆ ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೀನಿ, ನೀನು ಹೋಗೋದನ್ನ ತಂದ್ಬಿಡು, ಆಯ್ತಾ? ಸರಿನಾ? ಇವನ್ಯಾಕೆ ಇಲ್ಲಿಗೆ ಬಂದ್ಬಿಟ್ಟ? ಏನಪ್ಪ ಗಣೇಶ, ಏನಾಯ್ತು? ಅಣ್ಣ, ಅದು ನಮ್ಮ ಮುತ್ತು ಅಣ್ಣನ ಬಗ್ಗೆ ಒಂದು ವಿಷಯ ಕೇಳಿದೆ ಅಣ್ಣ, ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅಲ್ಲ ಗಣೇಶ, ಆ ವಿಷಯದ ಬಗ್ಗೆ ಯಾವತ್ತೂ ನನ್ನ ಜೊತೆ ಮಾತಾಡಬಾರ್ದು ಅಂತ ಹೇಳಿದಿನಲ್ಲ. ಗೊತ್ತಣ್ಣ, ಧನ್ಪಾಲ್ ಅಣ್ಣನ ಮಗಳನ್ನ ಚಂದ್ರಂಗ್ ಮದ್ವೆ ಮಾಡ್ಕೋಬೇಕು ಅಂತ ಮುತ್ತೋಣ ಕೇಳಿದಾರಂತೆ. ನರಸಿಂಹ ನ್ಯಾಯದ ಬಗ್ಗೆ ಮಾತಾಡಿದಾನ.
ಎಷ್ಟೆಲ್ಲ ಬಿಟ್ಕೊಟ್ರು ಅವ್ನಿಗಿಷ್ಟೊಂದು ನಿಗ್ರಾಡ್ತಾ ಇದ್ದಾನ. ಅವನ್ ಮನೆಯಿಂದ ಆಚೆ ಹಾಕಿದ್ದು ನನ್ನ ಜಾತಿಗೆ ಅವಮಾನ ಅಂತ ಅಲ್ಲ, ನನ್ನ ವಂಶದ ಹೆಸರನ್ನೇ ನಿರ್ನಾಮ ಮಾಡಿ ಹಾಕಿದ್ದಾನೆ. ಏನ್ ಬಿಸ್ಲಪ್ಪ. ಛೇ, ಏನಾಯ್ತೆ ಹಿಂಗ್ ಕೂತ್ಬಿಟ್ಟಿದ್ಯಾ? ಲಕ್ಷ್ಮಿ, ಅದು ಆ ಗೋಪಿ ಬಾಡಿಗೆ ಕೊಟ್ನಾ? ಹಾ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಸುಮ್ಮನೆ ಕೂತಿದ್ಯಾ? ಏಯ್ ಲಕ್ಷ್ಮಿ, ಯಾಕೆ ಅಳ್ತಿದ್ಯಾ? ಪಾಪಿ ಕಣ್ರಿ, ಹೇಗ್ ಮಾಡ್ಬಿಟ್ಲಲ್ರಿ. ಏನಾಯ್ತು ಹೇಳ ಸಾಯಿ. ಸ್ವಲ್ಪ ಯಾಮಾರಿದ್ರು ಮಗಳನ್ನ ಬಲಿ ಕೊಡ್ಬೇಕಾಗಿತ್ರಿ, ಬಲಿ ಕೊಡ್ಬೇಕಾಗಿತ್ತು. ಹೆತ್ತ ಮಗಳು ನಮ್ನ ಬಿಟ್ಟು ಹೋದ್ರೆ ನಾವ್ ಏನ್ರಿ ಮಾಡೋದು? ಏನ್ ಮನ್ಸಲ್ಲಿ ಇಟ್ಕೊಂಡಿದ್ದಾಳೋ ಏನೋ, ಔಷಧಿ ಕೊಡದ್ಬಿಟ್ಲು ರೀ. ನೀವ್ ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನಗ್ ಬೇಡ, ಆದ್ರೆ ನನಗೆ ನನ್ನ ಮಗಳು ಬೇಕು. ಏನಮ್ಮ ಶ್ರೀದೇವಿ, ನೀನು ಓದಿರೋ ಹುಡುಗಿ ತಾನೆ? ನೀನಿಂಥ ಕೆಲಸ ಮಾಡ್ಬೋದೇನಮ್ಮ? ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀಯಪ್ಪ? ನಿಮ್ ಎದುರು ನಿಂತು ಮಾತಾಡೋಷ್ಟು ಧೈರ್ಯ ಇಲ್ಲ. ಮರಿಬೇಕು ಅಂತ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲಪ್ಪ. ನಾನು ನಿನ್ನ ಓದಿಸಿದ್ದು ಇಡೀ ಊರೇ ನಿನ್ನ ಬುದ್ಧಿವಂತೆ ಅಂತ ಹೆಮ್ಮೆ ಪಡಿಸೋದಕ್ಕೆಲ್ಲ ಈ ಥರ ಮಾತು ಕೇಳಕ್ಕೇನಮ್ಮ? ನಾನು ನಿನ್ನ ಅಪ್ಪನಮ್ಮ, ಮೊದಲು ಅದನ್ನ ಮನಸ್ಸಲ್ಲಿಟ್ಕೋ. ಒಳ್ಳೇದಾಗಬೇಕು ಅಂದರೆ ನನ್ನ ಮಗಳಿಗೆ ಆಗಬೇಕು ಅಂತ ಅನ್ಸಲ್ವೇನಮ್ಮ? ತಡೀತೀನಿ ಅಂತ ಹೇಳ್ತಿದ್ಯಲ್ಲ, 200 ವರ್ಷದ ಸಂಪ್ರದಾಯನಮ್ಮ. ಏನಪ್ಪ, ಸೊಕ್ಕಮ್ಮ ಮದ್ವೆ ವಿಷಯದಲ್ಲಿ ನೀರಲ್ಲಿ ಬಿದ್ದು ಸತ್ತೋಗಿರೋ ಕಥೆನೇ ಹೇಳ್ತಿದ್ಯಾ ಹೊರತು ನಾನು ಸೊಕ್ಕಮ್ಮನ್ ತಾನೇ ಪೂಜಿಸ್ತಿದ್ದೀನಿ. ಸೊಕ್ಕಮ್ಮ ಸತ್ತೋಗಿದ್ದಕ್ಕೆ ನಾನು ದೇವಿ ಅಂತ ತಿಳ್ಕೊಂಡಿಲ್ಲಪ್ಪ. 200 ವರ್ಷಗಳ ಹಿಂದೆ ಅವ್ರು ಪ್ರೀತಿಸಿದವ್ರನ್ನೇ ಮದ್ವೆ ಆಗಿ ಸತ್ತೋಗಿದ್ದಾರೆ. 200 ವರ್ಷಗಳಾದ್ಮೇಲೆ ನಾನ್ ಪ್ರೀತಿಸಿದವ್ರನ್ನ ಮದ್ವೆ ಆಗ್ಬಾರ್ದಪ್ಪ? ಇಲ್ಲಮ್ಮ, ನಮ್ಮ ಆಸೆ ಏನು ಅಂದ್ರೆ ಇನ್ನೊಬ್ರು ಕೂಡ ಆ ತಾಯಿ ತರ ಆಗ್ಬಾರ್ದು ಅಂತ ಇಷ್ಟೆಲ್ಲ ಹೋರಾಡ್ತಾ ಇರೋದಮ್ಮ. ಪರವಾಗಿಲ್ಲಪ್ಪ, ಇನ್ನೊಬ್ಬ ಸೊಕ್ಕಮ್ಮ ಆದ್ರೂ ಪರವಾಗಿಲ್ಲಪ್ಪ, ನಾನು ಅವ್ರನ್ನ ಮರಿಯಲ್ಲ. ನಿಲ್ಸು ಸಾಕು. ಮಾತಾಡ್ತಾಳೆ, ಮಾತು ಕಲ್ತಿದ್ಯಾ, ಚೆನ್ನಾಗಿ ಮಾತು ಕಲ್ತಿದ್ಯಾ. ನಿನ್ ಕೆಲ್ಸಕ್ಕೆ ಹೋಗಿದ್ ಸಾಕು. ಇನ್ಮೇಲೆ ಮನೆ ಬಿಟ್ಟು ಹೊರಗಡೆ ಹೋದೆ ಕೈಯೋ ಕಾಲ್ನೋ ಮುರಿದಾಕ್ಬಿಡ್ತೀನಿ. ನಾನ್ ನಿಮ್ಮಪ್ಪ, ನಿನ್ಗೆ ಒಳ್ಳೇದ್ನೇ ಮಾಡ್ತೀನಿ, ಅರ್ಥ ಆಯ್ತಾ? ಪ್ರೀತಿ ಅಂತೆ ಪ್ರೀತಿ, ಮಣ್ಣಂಗಟ್ಟಿ ಪ್ರೀತಿ.